ಒಂದೊಂದು ಪೋರ್ಷನ್ ಅಲ್ಲಿ 50ಕ್ಕೂ ಹೆಚ್ಚು ಮನೆನ ನೋಡ್ಬೋದು ಗೈಸ್. ಮುಂಬೈ ಬಸ್ ನೋಡಿ ಹೆಂಗಿದೆ, ಸಣ್ಣ ಸಣ್ಣ ರಸ್ತೆಲೂ ಕೂಡ ಜೀಬ್ರಾ ಕ್ರಾಸಿಂಗ್ ಮಾಡ್ಕೊಂಡಿದ್ದಾರೆ ಇಲ್ಲಿ. ಮುಂಬೈ ಕುರಿಗಳು ನೋಡ್ರಿ ಹೆಂಗೈತೆ. ಟಾರ್ಪಲ್ ಅಲ್ಲೇ ಒಂದು ಗುಡಿಸಲು ತರ ಕಟ್ಕೊಂಡು ಜೀವನ ಮಾಡ್ತಾ ಇದಾರೆ. ಒಂದು ಗೊತ್ತಾಗ್ತಾ ಇಲ್ಲ. ಓಕೆ, ಹಾಯ್ ಗೈಸ್, ಎಲ್ಲರಿಗೂ ನಮಸ್ತೆ, ನಮಸ್ಕಾರ, ಎಲ್ಲರಿಗೂ ಗುಡ್ ಮಾರ್ನಿಂಗ್, ಬೆಳಗಿನ ಶುಭೋದಯ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಷಯ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ. ಬಂದಾಗಿನ ನಮ್ಮ ಗಾಡಿ ಹೋಲ್ಡ್ ಆಗಿತ್ತು, ಯಾಕಂದರೆ ನಮಗಿನ ಮುಂಚೆ ಬಂದಿದ್ದು ಗಾಡಿದು ಅನ್ಲೋಡ್ ಆಗ್ತಿದ್ದಿದ್ದ ಕಾರಣ. ಸೊ ಇವಾಗ ಬೆಳಗ್ಗೆ ಎದ್ದಿದ ತಕ್ಷಣ ಬಂದು ಹೇಳಿದರು ಗಾಡಿ ಟಾರ್ಪಲ್ ಬಿಚ್ಚಿ ಅಂತ. ಟಾರ್ಪಲ್ಲು ಆಮೇಲೆ ಹಗ್ಗ ಎಲ್ಲ ಬಿಚ್ಚಿಬಿಟ್ಟು ಇವಾಗ ಗಾಡಿ ಅನ್ಲೋಡ್ ಪಾಯಿಂಟಿಗೆ ಬಿಡಬೇಕು. ನೋಡ್ತಾ ಇದ್ದೀರಾ, ಇದು ರೀಪೀಸ್, ಇದು ಮರದ್ದು. ಸೊ ಇದನ್ನ ಅನ್ಲೋಡ್ ಮಾಡಬೇಕು. ಚಿಕ್ಕಪ್ಪ ಬೇರೆ ಒಳ್ಳೆ ಟೀ ಕುಡಿದವ್ರೆ. ಏನ್ರಿ? ಸೊ ಈ ಕಡೆ ನೋಡ್ತಾ ಇದ್ರೆ ಬೋಟ್ಗಳೆಲ್ಲ ಇದೆ. ಹೆವಿ ಡೆವಲಪ್ಮೆಂಟ್ ಆಗಿರೋ ಸಿಟಿ ಆಯ್ತಾ. ನೋಡಿ ಅಲ್ಲೆಲ್ಲ ಬಿಲ್ಡಿಂಗ್ಗಳು ಕಟ್ತಾ ಇದ್ದಾರೆ, ದೋಣಿಗಳಿದೆ, ಫಿಶಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಕಡೆ ಬಂದರೆ ಆರೀಸ್ ಎಲ್ಲ ಇದೆ, ಬೊಂಬುಗಳಿದೆ. ಸೊ ಬನ್ನಿ, ನಾವು ತಡ ಮಾಡೋದು ಬೇಡ, ನಮ್ಮ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನಾಯಿತು, ಹೇಗಾಯಿತು ನೋಡೋಣ. ರಾತ್ರಿ ನಾನು ಕೂಡ ಎಡಿಟ್ ಮಾಡಿ ಮಲಗೋ ಅಷ್ಟರಲ್ಲಿ ಹತ್ತತ್ರ 3-3:30 ಆಗೋಗ್ಬಿಟ್ಟಿತ್ತು. ನಿದ್ದೆ ಇನ್ನೂ ಬರ್ತಾನೆ ಇದೆ, ಬಟ್ ಆದರೂ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ನಮ್ಮ ಚಿಕ್ಕಪ್ಪ ಹೋಗಿ ತಿಂಡಿ ತೊಗೊಂಡು ಬಂದಿದ್ದಾರೆ. ಏನು ತಿಂಡಿ ನೋಡೋಣ. ತಿಂಡಿ ಏನು ಅಂತಂದರೆ ವಡಾ ಪಾವ್. ಇದು ಬೆಂಗಳೂರಲ್ಲಿ ಇವಾಗ ಇತ್ತೀಚೆಗೆ ಅಂದರೆ ಫುಟ್ಪಾತ್ಗಳಲ್ಲಿ ತುಂಬಾ ಒಂದು ರೀತಿ ಬೇಡಿಕೆ ಇರುವಂಥ ತಿಂಡಿ ಇದು, ಸ್ನ್ಯಾಕ್ಸು. ವಡಾ ಪಾವ್ ಅಂತಾರೆ ಇದನ್ನ. ಇದು ಈ ಕಡೆ ಜಾಸ್ತಿ ಓಡತ್ತೆ ಆಯಿತಾ. ಬನ್ನನ್ನು ಹಾಕಿ ಆ ಬನ್ನೊಳಗೆ ಏನಿದು ಏನೋ ಬೋಂಡ ಥರ ಏನೋ ಮಾಡಿಬಿಟ್ಟು ಮಾಡ್ತಾರೆ. ಇದನ್ನು ನಾವು ಏನಕ್ಕೆ ತಿಂದ್ವಿ ಅನ್ನೋಕ್ಕೆ 2 ರೀಸನ್ ಇದೆ. ಒಂದು, ಇವಾಗ ಇಲ್ಲಿ ತಿಂಡಿ ಮಾಡ್ಕೊಳ್ಳೋಕ್ಕೆ ಅಷ್ಟು ಟೈಮ್ ಇಲ್ಲ. ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ನಾವು ಬೇರೆ ಕಡೆ ಹೋದಾಗ ನಮ್ಮಲ್ಲಿ ನಾವು ಅಡುಗೆ ಮಾಡ್ಕೊಂಡು ತಿನ್ನೋದು ದೊಡ್ಡ ವಿಚಾರ ಆಗಿರಲ್ಲ. ಬಟ್ ಅದನ್ನೆಲ್ಲ ಪಕ್ಕಕ್ಕಿಟ್ರೆ ಅಲ್ಲಿನ ದೇಶದ ಸಂಸ್ಕೃತಿ ಹೇಗಿದೆ, ಅಲ್ಲಿನ ದೇಶದಲ್ಲಿ ಅಲ್ಲಿನ ನಾವು ಯಾವ ಸ್ಥಳಕ್ಕೆ ಹೋಗ್ತೀವಿ, ಆ ಸ್ಥಳದ ಊಟದ ಸ್ಥಿತಿ ಯಾವ ಥರ ಇದೆ, ಆ್ಯಂಡ್ ಅಲ್ಲಿನ ಕಲ್ಚರ್ ಏನಿದೆ ಅಂತ ಇವೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಸೊ ಅದಕ್ಕೆ ಇಬ್ಬರು ಡಿಸ್ಕಸ್ ಮಾಡಿಬಿಟ್ಟು ಇದನ್ನು ತೊಗೊಂಡು ಬಂದು ತಿಂತಾಯಿದ್ದೀವಿ. ಅದು ಇಂಥ ಒಳ್ಳೆ ಪ್ಲೇಸಲ್ಲಿ. ಇಟ್ ವಾಕ್ಸ್ ಗುಡ್. ಆ್ಯಂಡ್ ಇದು ನೆನಪಲ್ಲಿ ಇರುತ್ತೆ ಅಲ್ವಾ. ಸೊ ಆ್ಯಂಡ್ ಬನ್ನಿ, ಟೈಮ್ ಮಾಡಿದೆ, ತಡ ಮಾಡಿದೆ, ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಏನಿದು ಮರಗಳದ್ದು ಇದು ನೋಡಿ, ಫರ್ನಿಚರ್ ತುಂಬ ಚೆನ್ನಾಗೈತೆ. ನೈಸ್. ಬಾಂಬೆ ಟ್ರಾಫಿಕ್ ನೋಡಿ ಯಾವ ಥರ ಇದೆ. ಮುಂಬೈ ಟ್ರಾಫಿಕ್ಕು ಫುಲ್ಲು ಟ್ರಾಫಿಕ್ ಐತೆ. ನಮ್ಮ ಚಿಕ್ಕವ್ವ ಓಡ್ದವ್ರು ಹಂಗೆ ನನ್ನ ಬಿಟ್ಬಿಟ್ಟು ಬೇಕ್ರಿಗೆ ಹೋಗ್ಬರೋಣ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಓಡ್ತವ್ರೆ. ಏನೋ ಶಾಪಿಂಗ್ ಮಾಡೋಣ ಅಂತ ಕರ್ಸ್ಕೊಂಬಂದ್ಬಿಟ್ಟು ಬೀದಿ ಸುತ್ತರಿಸ್ತವ್ರೆ. ಯಾವುದಾದ್ರು ಗಲ್ಲಿಲೆಲ್ಲ ಕರ್ಕೊಂಬರ್ತಾರೆ. ಯಪ್ಪ ದೇವ್ರೆ, ಭಾಳ ಗಲ್ಲಿನ ತುಂಬ ಡಿಫ್ರೆಂಟ್ ಆಗಿದೆ ಆಯಿತಾ. ಮನೆಗಳು ಅಷ್ಟೇ ಭಾಳ ವಿಭಿನ್ನವಾಗಿದೆ. ಆಮೇಲೆ ಈ ಕಡೆ ನೋಡಿ, ಇಲ್ಲಿ ತುಂಬ ವಿಭಿನ್ನ ಅಂದ್ಕೊಳ್ಳಿ. ತುಂಬ ಕಷ್ಟ ಇಲ್ಲೆಲ್ಲ. ಅಂದರೆ ನಮ್ಮಲ್ಲಿ ಒಂಥರ ಬೀದಿಗಳಲ್ಲಿ ಜೀವನ ಮಾಡೋದು ತುಂಬ ಕಷ್ಟ ನಮ್ಮ ಬೆಂಗಳೂರಿಗೆ ಕಂಪೇರ್ ಮಾಡಿಕೊಂಡ್ರೆ. ಮುಂಬೈ ಕುರಿಗಳು ನೋಡ್ರಿ ಹೆಂಗೈತೆ, ತುಂಬ ಚೆನ್ನಾಗೈತಲ್ಲ. ಮುಂಬೈ ಕುರಿಗಳು ಒಂಥರ ಕುಳ್ಳಿಗೆ ಉದ್ದಕ್ಕೆ ಒಂಥರ ಡಿಫ್ರೆಂಟ್ ಆಗೈತೆ. ಸೂಪರ್ ಗಾಯ್ಸ್. ಗಾಡೀಲಿ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ವಿ, ರೆಸ್ಟ್ ಮಾಡ್ತಾ ಇದ್ವಿ. ಆ್ಯಂಡ್ ಗಾಡಿ ಆಲ್ರೆಡಿ ಅನ್ಲೋಡ್ ಪಾಯಿಂಟಲ್ಲಿ ಬಂದಾಗಿದೆ. ಗಾಡಿ ಆಲ್ರೆಡಿ ಅನ್ಲೋಡ್ ಆಗ್ತಾಯಿದೆ. ಆಲ್ರೆಡಿ ಕೆಲವೊಂದಿಷ್ಟು ಇಳಿಸಿದ್ದಾರೆ, ಆಲ್ರೆಡಿ ಅನ್ಲೋಡ್ ಮಾಡಿದ್ದಾರೆ ಮೇಲಿಂದ. ನೋಡ್ತಾ ಇದ್ದೀರಾ, ಇಲ್ಲಿ ಮೇಲಿನ ಭಾಗಗಳು ಮಾತ್ರ ಅನ್ಲೋಡ್ ಮಾಡಿದ್ದಾರೆ. ಇನ್ನೂ ಮಾಡಬೇಕು. ಬಹುಶಃ ಅವರು ಕೂಡ ಟೀ ಕುಡಿಯೋಕ್ಕೆ ಹೋದರು ಅಂತ ಅನಿಸುತ್ತೆ. ಸೊ ನಮ್ಮ ಚಿಕ್ಕಪ್ಪ ಕೂಡ ಏನೋ ಶಾಪಿಂಗ್ ಮಾಡಬೇಕು ಅಂತ ಹೇಳ್ತಾಯಿದ್ರು. ಬನ್ನಿ ಶಾಪಿಂಗ್ ಮಾಡ್ಕೊಂಬರೋಣ, ಸ್ಟ್ರೀಟ್ಗಳು ನೋಡೋಣ ಅಲ್ಲಿ ಹೇಗಿದೆ ಅಂತ, ಜನ ಜೀವನ ನೋಡೋಣ, ಅಲ್ಲಿನ ವಾತಾವರಣ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ ಗೈಸ್. ಇಲ್ಲಿ ಕೆಲವೊಬ್ರನ್ನ ನಾನು ತೋರ್ಸೋದಕ್ಕಾಗಲ್ಲ ನೋಡಿ. ಈ ಥರ
ಅದೆಷ್ಟೋ ಜನ ಕೆಲವೊಂದು ಹೋಟೆಲ್ಗಳ ಮುಂದೆ ಮನೆಗಳಿಲ್ಲದೆ ಮಳೆ ಬಂದರೂ ಕೂಡ ಅಲ್ಲೇ ಫುಟ್ಪಾತ್ ಮೇಲೆ ಜೀವನ ಮಾಡೋಂಥ ಎಷ್ಟೋ ಜನ ಫ್ಯಾಮಿಲೀಸ್ನ ನಾವು ಇಲ್ಲಿ ನೋಡ್ಬೋದು. ಅದರ ಜೊತೆಗೆ ಒಂದು ಹೋಟೆಲ್ ಮುಂದೆ ಕೂತ್ಕೊಂಡಿದ್ರೆ ಅವರು ಬೆಳಗ್ಗೆ ಅಂದರೆ ಊಟದ ಸಮಯಕ್ಕೆ ಅಥವಾ ತಿಂಡಿ ಸಮಯಕ್ಕೆ ಆ ಹೋಟೆಲ್ ಮುಂದೆ ಕೂತ್ಕೊಂಡಿದ್ರೆ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಆ ಹೋಟೆಲ್ ಮುಂದೆ ಊಟಕ್ಕಂತ ಬಂದಾಗ ಅವ್ರನ್ನ ನೋಡಿ ಅಂದರೆ ಒಂದು ಹ್ಯುಮ್ಯಾನಿಟಿ ಪ್ರಕಾರ ಅವರಿಗೆಲ್ಲರಿಗೂ ಊಟ ಕೊಟ್ಟು ಹೋಗ್ತಾರಂತೆ. ಅವರು ಕೂಡ ಊಟ ಮಾಡೋದಲ್ಲೇ ಇವರೆಲ್ಲರಿಗೂ ಊಟ ಕೊಡಿ ಅಂತ ಅವ್ರದ್ದು ಊಟದ ಕೂಡ ಬಿಲ್ಲನ್ನು ಕೊಟ್ಟು ಹೋಗುವಂಥ ಸಂಪ್ರದಾಯ ಕೂಡ ಇದೆ ಅಂತೇಳಿ. ತುಂಬ ಒಳ್ಳೆ ವಿಷಯ ಅದು. ನಾನು ಕೆಲವರನ್ನ ತೋರಿಸ್ತೀನಿ ಆ ಥರ ಜನಗಳನ್ನ ಕ್ಯಾಪ್ಚರ್ ಮಾಡಿದರೆ ಸರ್ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಮನೆಗಳು ನೋಡ್ರಿ ಇಲ್ಲಿ ಎಷ್ಟು ವಿಭಿನ್ನವಾಗಿದೆ. ಬಾಡಿಗೆ ಮನೆಗಳು ಅನ್ಸುತ್ತಿದ್ದು, ಬಟ್ ತುಂಬ ವಿಭಿನ್ನ. ನಮ್ಮ ಬೆಂಗಳೂರಿಗೂ ಮತ್ತು ನಮ್ಮ ಮುಂಬೈಗೂ ಕಂಪೇರ್ ಮಾಡಿ ನೋಡಿದ್ರೆ ನೋಡಿ ತುಂಬ ವ್ಯತ್ಯಾಸಗಳಿದೆ. ಗ್ರೇಟ್. ಹುಡುಕಿ 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 ಇವಾಗ ತರಕಾರಿ ತಗೋತಾರೆ ಇವಾಗ. ಆಮೇಲೆ ತರಕಾರಿ ಅಂಗಡಿ ಪಕ್ಕದಲ್ಲಿ ಆ ಕಡೆ ಚಿಕನ್ ಅಂಗಡಿ ಇದೆ, ಅಲ್ಲೂ ಕೂಡ ಚಿಕನನ್ನು ತಗೊಂಡು ಫ್ರೈ ಮಾಡೋಣ ಅಂತ ಹೇಳ್ತಾ ಇದ್ರು. ನಿಮ್ಮದು ಗವರ್ಮೆಂಟ್ ಬಸ್ ಸ್ಟ್ಯಾಂಡ್ ನೋಡಿ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿ ಕೂಡ ಇದೆ. ಇಲ್ಲಿ ನಾನು ಹೇಳಿದ್ನಲ್ಲ ಈ ರೋಡಲ್ಲಿ ಫುಟ್ಪಾತಲ್ಲಿ ಬಂದಿರ್ತಾರೆ ಅಂತ, ಸ್ವಂತವರು ರಾತ್ರಿ ಹೊತ್ತಲ್ಲಿ ಕೆಲವರು ಇಲ್ಲೂ ಕೂಡ ಬಂದು ಮಲಗ್ತಾರೆ ಅಂತ ನಮ್ಮ ಚಿಕ್ಕಪ್ಪ ಹೇಳ್ತಾ ಇದ್ರು. ಗ್ರೇಟ್, ತುಂಬ ಚೆನ್ನಾಗಿದೆ ನೋಡಿ, ಗ್ರೇಟ್. ಫೈನಲಿ ಶಾಪಿಂಗ್ ಮಾಡಾಯಿತು. ಇವರೇನೇನೋ ತರಕಾರಿ ಗಿರ್ಕಾರಿ ಎಲ್ಲ ತೊಗೊಂಡ್ರು. ಮಟನ್ ಚಿಕನ್ ಮಾಡೋಣ ಅಂತ ಅಂದ್ಬಿಟ್ಟು, ಮಟನ್ ಬೇಡ ಚಿಕನ್ ಮಾಡಿ ಅಂತ ನಾನೇ ಹೇಳಿದೆ. ಆ್ಯಂಡ್ ನನ್ನ ಕೈಲೂ ಕೂಡ ಕೆಲವೊಂದಿಷ್ಟು ಸಾಮಗ್ರಿಗಳಿದೆ. ಬನ್ನಿ ಲಾರಿ ಹತ್ರ ಹೋಗೋಣ, ಅಡುಗೆ ಮಾಡೋಣ, ಆಮೇಲೆ ಮುಂದೇನಾಯ್ತು ನೋಡೋಣ. ನೋಡಿ ನಮ್ಮ ಚಿಕ್ಕಪ್ಪ ಪಾತ್ರೆ ತೊಳಿತಾ ಇದ್ದಾರೆ. ಆ್ಯಂಡ್ ನಮಗೊಂದು ದೃಶ್ಯ ನೋಡೋಕ್ಕೆ ಸಿಕ್ತು ಇಲ್ಲಿ. ನೋಡ್ತಾ ಇದ್ದಾರೆ ಅಲ್ಲೊಂದು ಫ್ಯಾಮಿಲಿ ಕೂಡ ಇದೆ. ಎಲ್ಲೂ ಅವರಿಗೆ ಪಾಪ ಮನೆ ಇಲ್ಲ, ಟಾರ್ಪಲಲ್ಲೇ ಒಂದು ಗುಡಿಸಲು ಥರ ಕಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಫ್ಯಾಮಿಲಿಗಳು ಈ ಥರನೂ ಇರುತ್ತೆ ಆಯಿತಾ. ತುಂಬ ಫ್ಯಾಮಿಲಿಗಳನ್ನ ನಾನು ಅಲ್ಲಿ ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ನೋಡಿದೆ, ಬಟ್ ಅದನ್ನು ನಾನು ವಿಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ. ಇಲ್ಲಿ ಜಾಗ ಯಾರದೇ ಇದ್ದರೂ ಅಲ್ಲಿ ಬಂದು ಅವರು ಗುಡಿಸಲನ್ನ ಕಟ್ಕೊಂಡು ಅವರು ಜೀವನನ ರೂಪಿಸ್ಕೊಳ್ಳೋದಕ್ಕೋಸ್ಕರ ಅವರು ವಾಸ ಮಾಡ್ತಾ ಇರ್ತಾರೆ. ಆ್ಯಂಡ್ ಆ ಜಾಗದ ಓನರ್ ಅವರು ಬಂದು ಜಾಗನ ಖಾಲಿ ಮಾಡಿ ಅಂತ ಹೇಳಿದಾಗ ಸೊ ಇವರು ಇನ್ನೊಂದು ಜಾಗಕ್ಕೆ ಟ್ರಾನ್ಸ್ಫರ್ ಆಗ್ತಾರೆ. ಸೊ ಇದು ಇಲ್ಲಿ ನಡೆಯುವಂಥ ದೈನಂದಿನ ಜೀವನ ಆಗಿರುತ್ತೆ ಇವ್ರದ್ದು. ಬಟ್ ಭಾಳ ಕಷ್ಟ ಇದೆ. ಇದನ್ನೆಲ್ಲ ನೋಡಿದಾಗ ನಮ್ಮ ಬದುಕೆ ಎಷ್ಟು ಸುಂದರವಾಗಿದೆ ಅಂತ ಅನ್ಬೋದು. ಆ್ಯಂಡ್ ಹೋಟೆಲ್ ಹತ್ರ ಕೂಡ ಅಷ್ಟೇ ತುಂಬ ವಿಚಿತ್ರವಾಗಿತ್ತು. ಅಲ್ಲೂ ಕೂಡ ಜನ ಬಹಳ ಕಷ್ಟಪಡ್ತಾಯಿದ್ರು. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಕರ್ನಾಟಕನೇ ಒಂಥರ ಸುಂದರವಾಗಿದೆ. ಕಷ್ಟಪಡೋರಿಗೆ ಆಗಲಿ ಅವ್ರಿಗೊಂದು ಉತ್ತಮ ಬದುಕಿದೆ ಅಂತ ಹೇಳ್ಬೋದು. ಮುಂಬೈಗೆ ಕನೆಕ್ಷನ್ ಮಾಡಿ ನೋಡಿದ್ರೆ, ಕಂಪೇರ್ ಮಾಡಿ ನೋಡಿದ್ರೆ. ಗೈಸ್ ಮುಂಬೈ ಬಸ್ ನೋಡಿ ಹೆಂಗಿದೆ, ಫುಲ್ಲು ಎ ಸಿ, ಸೌಂಡೇ ಇಲ್ಲ ಅದು. ನೈಸ್ ನೈಸ್. ನೋಡಿ ಗೈಸ್, ಸಣ್ಣ ಸಣ್ಣ ರಸ್ತೆಯಲ್ಲೂ ಕೂಡ ಝೀಬ್ರಾ ಕ್ರಾಸಿಂಗ್ ಮಾಡ್ಕೊಂಡಿದ್ದಾರೆ ಇಲ್ಲಿ. ಅಂದರೆ ಮಾಡಿದ್ದಾರೆ. ಕೆಲವೊಂದು ಟೈಮಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ಸ್ಪೇಸಸ್ಸು, ಅಂದರೆ ಪ್ಲೇಸಸ್ಸು. ನೈಸ್ ಗೈಸ್. ನೋಡಿ ಈ ಬಿಲ್ಡಿಂಗಲ್ಲಿ ಎಷ್ಟು ಮನೆ ಇರ್ಬೋದು ಅಂತ ನೀವೇ ಕ್ಯಾಲ್ಕುಲೇಷನ್ ಮಾಡಿ. ಒಂದೊಂದು ಪೋರ್ಷನಲ್ಲಿ 50ಕ್ಕೂ ಹೆಚ್ಚು ಮನೆನ ನೋಡ್ಬೋದು. ಹಾಂ, ನನಗೆ ಕನ್ಫ್ಯೂಷನ್ ಆಗ್ತಾಯಿದೆ ಬಿಲ್ಡಿಂಗಲ್ಲಿ ಎಷ್ಟು ಮನೆ ಇದೆ ಅಂತ. ಅಲ್ಲಿ ನೋಡಿ ಇನ್ನೊಂದು ಬಿಲ್ಡಿಂಗ್ ಇದೆ. ಭಾಳ ಸಣ್ಣ ಸಣ್ಣ ಪೋರ್ಷನಲ್ಲೇ ಮನೆಗಳನ್ನ ಕಟ್ಕೊಂಡ್ಬಿಡ್ತಾರೆ. ಹಿಂಗೆ ಮಾಡಿಕೊಂಡು ದುಡ್ಡು ಮಾಡ್ತಾರೆ ಮುಂಬೈಲಿ. ಹಾಂ ನೋಡಿ ಎಂತೆಂಥ ಐಡಿಯಾಗಳಿದೆ ಮನಿ ಮೇಕ್ ಮಾಡೋಕೆ. ಮುಂಬೈದು ಮಸೀದ್ ನೋಡಿ, ಮಾಯಿಮ್ ಮಸೀದ್ ಇದು ಇದೆ ಗೊತ್ತಾ ಗಾಡಿ. ಇದು ಬೆಂಕಿ ಅನ್ಕೊಳ್ಳಿ, ರಾಕ್ಸ್ ಅನ್ಸುತ್ತೆ. ಇದು ಹೆವಿ ಕ್ರೇಜಿ ಆಗೈತೆ ಮಾತ್ರ. ಅನ್ಲೋಡ್ ಮಾಡ್ತಾ ಇದ್ದಾರೆ. ಇನ್ನೊಂದು 2-3 ಅವರ್ಸಲ್ಲಿ ಮುಗಿಬೋದು ಅಂತ ಅನ್ಕೊತೀನಿ. ನೋಡಬೇಕು ಏನಾಗುತ್ತೆ ಅಂತ. ಟೈಮ್ 5 ಗಂಟೆ ಆಗೋಯ್ತು, ಇನ್ನೂ ಅನ್ಲೋಡ್ ಮಾಡೇ ಇಲ್ಲ.
ಅರ್ಧ ಗಾಡಿನೂ ಅನ್ಲೋಡ್ ಮಾಡಿಲ್ಲ ಅಂತ ಅನಿಸುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಮಾತ್ರ ಮಾಡಿದ್ದಾರೆ. ಆ್ಯಂಡ್ ಸ್ಟಿಲ್ ಇಲ್ಲಿಂದ ಅಲ್ಲಿವರೆಗೂ ಮಾಡಬೇಕು. ಹಾಂ, ಇಷ್ಟೋ ತನಕ ಆ ಕಡೆ ಗೋಡನ್ಗೆ ಹಾಕಿದ್ರೆ ಇವಾಗ ಗಾಡಿ ಯಾವುದೋ ರಿವರ್ಸ್ ಹೊಡೆದಿದ್ರೆ ಆ ಗಾಡಿಗೆ ಅನ್ಲೋಡ್ ಮಾಡ್ತಾಯಿದ್ದಾರೆ. ಯಾವಾಗ ಅನ್ಲೋಡ್ ಮಾಡ್ತಾರೋ ಯಾವಾಗ ಇದು ಮಾಡ್ತಾರೋ ಒಂದು ಗೊತ್ತಾಗ್ತಾಯಿಲ್ಲ. ಬೇಜಾರಾಗ್ತಾಯಿತ್ತು ಅಂತ ಬೀಚ್ ಕಡೆ ಬಂದೆ. ಪರವಾಗಿಲ್ಲ, ಇಲ್ಲೂ ಸ್ವಲ್ಪ ಜನಗಳೆಲ್ಲ ಸೇರ್ತಾರೆ, ಆಟ ಆಡ್ತವ್ರೆ. ಆ ಕಡೆನೂ ಮಕ್ಕಳಿದ್ದಾರೆ. ಆ್ಯಂಡ್ ಈ ಕಡೆ ನೋಡಿದರೆ ಈ ಕಡೆನೂ ಜನಗಳಿದ್ದಾರೆ. ಅಲ್ಲಿ ಕಪಲ್ಸ್ಗಳು ಕೂತ್ಕೊಂಡೇನೋ ವೀಡಿಯೋಗಳು ಮಾಡ್ತವ್ರೆ. ಅಲ್ಲೂ ಕೂಡ ಒಂಥರ ಅಲ್ಲೂ ಜನಗಳಿದ್ದಾರೆ, ಎಲ್ಲ ಕೂತ್ಕೊಂಡಿದ್ದಾರೆ. ಒಂಥರ ಪೀಸಾಗಿದೆ, ವೈಬು ತುಂಬ ಚೆನ್ನಾಗಿದೆ. ನಿನ್ನೆ ರಾತ್ರಿ ನೋಡೋಕ್ಕಷ್ಟು ಜನಗಳಿರಲಿಲ್ಲ. ಮತ್ತು ಅಲ್ಲೊಂದೇನೋ ಡಿಫ್ರೆಂಟ್ ಆಗಿರೋ ಬೋಟ್ ಮಾತ್ರ ಕಾಣಿಸ್ತಾ ಇದೆ. ಆ್ಯಂಡ್ ಈ ಕಡೆ ಸ್ವಲ್ಪ ದೋಣಿಗಾರರು ಕೂತ್ಕೊಂಡಿದ್ದಾರೆ. ಅಂದರೆ ದೋಣಿಗಾರರು ಏನಂತಾರೆ ಅವ್ರ ಮನೆಗೆ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಚೆನ್ನಾಗಿದೆ ವೈಬ್ ಇಲ್ಲಿ. ಗೈಸ್, ಫೈನಲಿ ಗಾಡಿ ಅನ್ಲೋಡ್ ಆಯಿತು. ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದು, ಇವಾಗ ಅನ್ಲೋಡ್ ಮುಗಿಸಿದ್ದಾರೆ. ಸೊ ಇವಾಗ ನಾವು ಇಲ್ಲಿಂದ ಇನ್ನೊಂದು ಜಾಗಕ್ಕೆ ಹೊರಟಿದ್ದೀವಿ. ಅದು ಮುಂದಿನ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಅದ್ರ ಬಗ್ಗೆ ನಾನು ಇಲ್ಲೆಲ್ಲ ಮಾತಾಡೋಲ್ಲ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಬ್ಲಾಗ್. ಏನನ್ಸುತ್ತೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಆ್ಯಂಡ್ ಇದೇ ರೀತಿಯ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್, ನಮಸ್ಕಾರ ಗೈಸ್.